ಕರ್ನಾಟಕದ ಎಲ್ಲ ಭಾವಿ ಶಿಕ್ಷಕರಿಗೆ ನಮಸ್ಕಾರ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ರಿಗೂ ಸ್ವಾಗತ. ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡ್ರಿ. ಹಾಗೆ ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಇದೆ, ವಾಟ್ಸಪ್ ಗ್ರೂಪ್ ಇದೆ, ನಿಮಗೆ ಹೆಚ್ಚಿನ ಮಾಹಿತಿ ಅಲ್ಲಿ ಲಭ್ಯ ಆಗುತ್ತೆ. ಸ್ನೇಹಿತರೆ, ಇವತ್ತು ಇಡೀ ದಿನ ಸೊ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಯಾವಾಗ ನೇಮಕಾತಿ ಆಗುತ್ತೆ, ಮತ್ತೆ ಒಂದು ಏನಪ್ಪಾ ಅಂದ್ರೆ ಶಿಕ್ಷಕರ ನೇಮಕಾತಿಗೆ ಒಂದು ಮೇಜರ್ ಆಗಿರ್ತಕ್ಕಂಥ ಸಮಸ್ಯೆ ಯಾವುದು ಅಂತಂದ್ರೆ ಆ ಏನು ಈ ಅತಿ ಶಿಕ್ಷಕರನ್ನ ಸರ್ಕಾರ ಪ್ರತಿ ವರ್ಷ 40,000 50,000 ಏನ್ ತೆಗೆದುಕೊಳ್ತಾ ಇದೆಯಲ್ಲ, ಇಲ್ಲಿ ಬಹಳಷ್ಟು ಏನಪ್ಪಾ ಅಂದ್ರೆ ಸಮಸ್ಯೆಯನ್ನ ಉಂಟು ಮಾಡ್ತಾ ಇದೆ. ಕಾಯಂ ಶಿಕ್ಷಕರ ನೇಮಕಾತಿಗೆ ಇದೊಂದು ದೊಡ್ಡ ಹೊಡೆತ ಅಂತೇಳಿ ಸಾಕಷ್ಟು ಬಾರಿ ನಿಮ್ಗೆ ನಾನು ಹೇಳಿದ್ದೀನಿ. ಮತ್ತೆ ಈ ವಿಚಾರವಾಗಿ ಸಾಕಷ್ಟು ವಿಚಾರವನ್ನು ಹಂಚ್ಕೊಂಡಿದ್ದೀನಿ. ಸ್ನೇಹಿತರೆ, ಮುಖ್ಯವಾಗಿ ಮೊನ್ನೆ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಶಿಕ್ಷಕರಿಗೆ ಮ್ಯಾಂಡೇಟರಿ ಆಗಿರ್ತಕ್ಕಂಥದ್ದು ಟಿ ಕಂಪಲ್ಸರಿ ಏನಪ್ಪಾ ಅಂದ್ರೆ ಟಿ ಮಾಡ್ಕೊಂಡ್ರೆ ಇರಲೇಬೇಕು. ಅದು ಸರ್ಕಾರಿ ಶಾಲೆಗಾಗ್ಲಿ ಅಥವಾ ಅತಿ ಶಿಕ್ಷಕರಿಗಾಗ್ಲಿ ಅಥವಾ ಅನುದಾನಿತ ಶಾಲೆಗೂ ಏನಪ್ಪಾ ಅಂದ್ರೆ ಕಂಪಲ್ಸರಿ ಟಿಇಟಿಯನ್ನ ಸರ್ಕಾರ ಮಾಡುತ್ತೆ. ಸ್ನೇಹಿತರೆ, ಈ ವಿಚಾರವಾಗಿ ಬೆಳಗ್ಗೆಯಿಂದ ಇಲ್ಲಿಯವರೆಗೆ ಏನಪ್ಪಾ ಅಂತಂದ್ರೆ ಸುಮಾರು ಏನಪ್ಪಾ ಅಂದ್ರೆ ಎಲ್ಲ ಲಾಯರ್ಗಳನ್ನ ಭೇಟಿ ಮಾಡಿ, ಮತ್ತೆ ಇವತ್ತು ವಿಕಾಸ್ ಶಿರೋಳ್ಕರ್ ಸರ್ ಅವ್ರನ್ನ ಭೇಟಿ ಮಾಡಿ ಕಂಪಲ್ಸರಿ ಏನಪ್ಪಾ ಅಂದ್ರೆ ನೀವು ಅತಿ ಶಿಕ್ಷಕರಿಗೆ ಒಂದು ಕ್ರೈಟೀರಿಯನ್ನ ಒಂದು ಮೆರಿಟ್ ಅನ್ನ ಅವ್ರಿಗೆ ಏನಪ್ಪಾ ಅಂದ್ರೆ ಹಾಕ್ಲೇಬೇಕು ಅಂತೇಳಿ ನಾವು ಬೆಳಗ್ಗೆಯಿಂದ ಇಲ್ಲಿಯವರೆಗೆ ಕುಳಿತುಕೊಂಡಾಗ ಅವರು ಏನಪ್ಪಾ ಅಂತಂದ್ರೆ ಸಕಾರಾತ್ಮಕವಾಗಿ ಇಮಿಡಿಯೇಟ್ಲಿ ಏನಪ್ಪಾ ಅಂದ್ರೆ ಆರ್ಡರ್ ಮಾಡಿರ್ತಕ್ಕಂಥದ್ದು ಕಂಪಲ್ಸರಿ ಗೆಸ್ಟ್ ಟೀಚರ್ಗೆ ಟಿಇಟಿ ಮ್ಯಾಂಡೇಟರಿ ಆಗಿರ್ತದ. ಈ ವಿಚಾರ ಸುಮಾರು ದಿನಗಳಿಂದ ನೀವೇನಪ್ಪಾ ಅಂದ್ರೆ ಹೇಳ್ತಾನೆ ಇದೀರಿ, ಸರ್ ಕಂಪಲ್ಸರಿ ಗೆಸ್ಟ್ ಟೀಚರ್ಗೆ ಟಿಇಟಿ ಆಗ್ಲೇಬೇಕು ಅಂತೇಳಿ. ಸ್ನೇಹಿತರೆ, ಈ ಒಂದು ವಿಚಾರದಲ್ಲಿ ಸಾಕಷ್ಟು ಏನಪ್ಪಾ ಅಂದ್ರೆ ನಾವು ಪ್ರಯತ್ನ ಮಾಡಿದೀವಿ. ಮತ್ತೆ ನಮ್ಮ ಸಂಘಟನೆಯ ವತಿಯಿಂದ ನಿಮ್ಗೆ ಮಾತನ್ನು ಸಹ ಏನಪ್ಪಾ ಅಂದ್ರೆ ನಾನು ಕೊಟ್ಟಿದ್ದೆ. ಕಂಪಲ್ಸರಿ ಏನಪ್ಪಾ ಅಂದ್ರೆ ಟಿಇಟಿಯನ್ನ ಅತಿಥಿ ಶಿಕ್ಷಕರಿಗೆ ಟಿಇಟಿ ಆಗ್ಲೇಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೋರ್ಟ್ಗೆ ಹೋಗಕ್ ರೆಡಿ ಇದೀವಿ ಅಂತೇಳಿ ಇವತ್ತೆಲ್ಲ ಒಂದು ಡಾಕ್ಯುಮೆಂಟ್ ಗಳನ್ನ ಇವತ್ತು ಕೋರ್ಟ್ಗೆ ಸಬ್ಮಿಟ್ ಮಾಡಬೇಕು, ಮತ್ತೆ PIL ಹಾಕ್ಬೇಕು ಅಂತೇಳಿ ಆ ಗೆಸ್ಟ್ ಟೀಚರ್ ಆಗ್ಲೇಬೇಕು ಅಂತ ಹೋಗಿದ್ದೀವಿ. ವಿಕಾಸ್ ಸರ್ ಜೊತೆ ನಾವು ಮಾತಾಡಿದಾಗ ಅದು ತುಂಬಾ ಏನಪ್ಪಾ ಅಂದ್ರೆ ಕಾಂಪ್ಲಿಕೇಟೆಡ್ ಆಯ್ತು. ಏನೇನೋ ಹಂಗ ಹಿಂಗ ಅಂತ ಹೇಳಕೈತ್ರು. ಆಮೇಲೆ ಯಾವುದೋ ಒಂದು ಏನು ಇದು ಪ್ರಚಾರದ ಸಂಘಟನೆ ಐತಲ್ಲ, ವೈಟ್ ಶರ್ಟ್ ಹಾಕೊಂಡು ಪ್ರತಿದಿನ ಏನಪ್ಪಾ ಅಂದ್ರೆ ಪ್ರಚಾರದ ಸಂಘಟನೆ, ಇದು ಸಹ ಏನಪ್ಪಾ ಅಂದ್ರೆ ಸಾಕಷ್ಟು ಅಡ್ಡಿಗಾಲವನ್ನ ಹಾಕಿರ್ತಕ್ಕಂಥದ್ದು. ಯಾಕಂದ್ರೆ ಅವ್ರು ಸ್ಪಷ್ಟವಾಗಿ ಹೇಳ್ತಾ ಇದ್ರು, ನೀವು ಹೇಳ್ತಾ ಇದ್ರಪ್ಪ ಇನ್ನೊಂದು ಸಂಘಟನೆ ಬಂದು ಟೆಟ್ ಮಾಡಬೇಡ್ರಿ ಅಂತ ಹೇಳ್ತಾ ಇದೆ ಅಂತ ಹೇಳಿದ್ರು. ಆದ್ರೆ ನಾವು ನಮ್ಮ ದಾಖಲಾತಿಗಳನ್ನ ಪೇಪರ್ಸ್ಗಳನ್ನ ಇಟ್ಕೊಂಡು ನಾವು ಅವ್ರ ಜೊತೆ ಮಾತಾಡಿದಾಗ ಅಲ್ಲಿ ಅವ್ರು ಏನಪ್ಪಾ ಅಂದ್ರೆ ಒಂದು ಹಂತಕ್ಕೆ ಫೈನಲ್ ಆಗಿ ನಾವು ಮಾಡ್ತೀವಿ ಅಂತೇಳಿ ಇವತ್ತು ಆದೇಶವನ್ನ ಮಾಡಿದ್ದಾರೆ. ಒಂದ್ 2-3 ದಿನದಲ್ಲಿ ಈ ಆದೇಶ ರಾಜ್ಯದಾದ್ಯಂತ ಏನಪ್ಪಾ ಅಂದ್ರೆ ಹೊರಹೊಮ್ಮತ್ತೆ. ಸ್ನೇಹಿತರೆ, ಈ ಟೆಟ್ ಮಾಡಿಸ್ಲಿಕ್ಕೆ ತುಂಬಾ ಪ್ರಯತ್ನವನ್ನ ಮಾಡಿದೀವಿ, ಮತ್ತೆ ನಿಮ್ಗೆ ಆಶ್ವಾಸನೆಯನ್ನ ಕೊಟ್ಟಿದ್ದೆ ನಾನು. ಸರ್ ಇದನ್ನ ಮಾಡೇ ಮಾಡ್ತೀನಿ, ಕಂಪಲ್ಸರಿ ಮಾಡೇ ಮಾಡ್ತೀನಿ ಅಂತ ಸುಮಾರು ಜನಕ್ಕೆ ಆಶ್ವಾಸನೆಯನ್ನ ಕೊಟ್ಟಿದ್ದೆ. ಅದ್ರ ಪ್ರಕಾರವಾಗಿ ಇದನ್ನ ಟೆಟ್ ಅನ್ನ ಕಂಪಲ್ಸರಿ ಮಾಡಿದೀವಿ. ಆಮೇಲೆ ಈ ಟೆಟ್ ಏನು ಕಂಪಲ್ಸರಿ ಆಗಿದೆಯಲ್ಲ, ಇದರಿಂದ ಒಂದಿಷ್ಟು ಜನರಿಗೆ ಸ್ವಲ್ಪ ಸಮಸ್ಯೆ ಆಗ್ಬೋದು. ಬಟ್ ನಾವು ಈ ಮುಂಚೆ ಏನ್ ಹೇಳಿದ್ದೀವಿ ಅಂತಂದ್ರೆ, ನೋಡಿ, ಕಂಪಲ್ಸರಿ ನಾವು ಹೇಳಿದ್ದಲ್ಲ, ಇದು ನಾವು ಮಾಡಿದ್ದಲ್ಲ. ಏನು ನಾರ್ಮ್ಸ್ಗಳು ನಿಯಮಗಳು ಏನ್ ಹೇಳ್ತಾವ ಅಂತಂದ್ರೆ, ಶಿಕ್ಷಕರಿಗೆ ಟಿಇಟಿ ಅನ್ನುವಂಥದ್ದು ಬೇಕೇ ಬೇಕು. ಆಲ್ರೆಡಿ ತಮಿಳುನಾಡು ಸರ್ಕಾರ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಆಮೇಲೆ ಮಹಾರಾಷ್ಟ್ರ ಆಗಿರ್ಬೋದು, ಈ ವಿಚಾರವನ್ನ ಸಾಕಷ್ಟು ಸುಪ್ರೀಂ ಕೋರ್ಟ್ಗೆ ತೆಗೆದುಕೊಂಡು ಹೋಗಿದ್ವಿ. ಇವನ್ ಕರ್ನಾಟಕನು ಏನಪ್ಪಾ ಅಂದ್ರೆ ಇದನ್ನ ಕ್ವಾಶ್ ಮಾಡ್ಬೇಕು ಅಂತ ಹೋಗಿದ್ವು. ಇಲ್ಲಿ ಸರ್ವಿಸ್ ಅಲ್ಲಿ ಇರ್ತಕ್ಕಂಥ ಟೀಚರ್ಗೂ ಏನಪ್ಪಾ ಅಂದ್ರೆ ಕೇವಲ 2 ವರ್ಷದ ಅವಧಿಯ ಒಳಗೆ ನೀವು ಟಿಇಟಿ ಮಾಡ್ಕೋಬೇಕು ಅಂತ ಹೇಳ್ತಾ ಇದಾರೆ ಅಂತಂದ್ರೆ, ನಾವು ಗೆಸ್ಟ್ ಟೀಚರ್ಗೆ ಅಥವಾ ಈಗ ಶಿಕ್ಷಕರ ನೇಮಕಾತಿಗೆ ಸಹಜವಾಗಿ ಯಾರೇ ಏನೋ ಬಂದ್ರು ಅಲ್ಲಿ ಟಿಇಟಿಯನ್ನ ಮ್ಯಾಂಡೇಟರಿ ಮಾಡ್ಲೇಬೇಕಾಗತ್ತೆ. ಪೇಪರ್ಸ್ ಇಟ್ಕೊಂಡು ಹೋದಾಗ ನಾವು ಏನಪ್ಪಾ ಅಂದ್ರೆ ಮಾಡ್ತೀವಿ ಅಂತ ಹೇಳಿ ಮನೆ ಕಮಿಷನರ್ ಅವರು ಒಪ್ಕೊಂಡಿದ್ದಾರೆ. ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದ್ರೆ ಇಲ್ಲಿ ಮುಖ್ಯವಾಗಿ ಟೀಚರ್ಸ್ ನೇಮಕಾತಿಗೆ ಇದೊಂದು ಬಹಳ ಏನಪ್ಪಾ ಅಂದ್ರೆ ಅಡ್ಡಿಯಾಗಿದೆ. ಬೇಕಾಬಿಟ್ಟಿಯಾಗಿ ಈ ಶಿಕ್ಷಕರು ಆಲ್ರೆಡಿ ಶಿಕ್ಷಕರು ಇರ್ತಲ್ಲ, ಅವ್ರ ಸಂಬಂಧಿಕರನ್ನು ಅಥವಾ ಕ್ರೈಟೀರಿಯಾನೇ ಇಲ್ಲ, PUC ಆದವ್ರನ್ನು, ಡಿಗ್ರಿ ಆದವ್ರನ್ನು, ಸಂಬಂಧಿಕರನ್ನು ಅಥವಾ ಯಾರ್ಯಾರನ್ನೋ ರಾಜಕೀಯ ಇನ್ಫ್ಲೂಯೆನ್ಸ್ ಹಚ್ಚಿ ಈ ರೀತಿ ಆಗ್ತಾ ಇದ್ರೆ ನಾವೆಲ್ಲ ಅರ್ಹತೆಯನ್ನ ಪಡ್ಕೊಂಡಿರ್ತಕ್ಕಂಥವ್ರು ಟಿಇಟಿಯನ್ನ 2-3-4 ಸಲ ಪಾಸ್ ಮಾಡ್ಕೊಂಡಿರ್ತವ್ರ ಪರಿಸ್ಥಿತಿ ಏನಾಗ್ಬಾರ್ದು. ಇದೊಂದು ಬಹಳ ಸಮಸ್ಯೆ ಆಗಿತ್ತು. ಬಟ್ ಇಲ್ಲಿಗೆ ಈ ಸಮಸ್ಯೆಯನ್ನ ನಾವು ಕ್ಲಿಯರ್ ಮಾಡಿದೀವಿ ನಮ್ಮ ಸಂಘಟನೆ ವತಿಯಿಂದ. ಕಂಪಲ್ಸರಿ ಏನಪ್ಪಾ ಅಂದ್ರೆ ಟಿಇಟಿನ ಮಾಡ್ಕೋಬೇಕು. ಮತ್ತೆ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ ನಾನು,
ಒಂದು ವರ್ಷದ ಹಿಂದೆನೆ ಏನ್ ಪಾತ್ರ ಹೇಳಿದ್ದೆ, ಏನ್ ಹೇಳಿದ್ದೆ ಅಂತಂದ್ರೆ ಕಂಪಲ್ಸರಿ ಟೆಟ್ ಅನ್ನ ಮಾಡ್ಕೊಳ್ಳಿ, ಮುಂದೆ ಏನ್ ಪಾತ್ರ ಸಮಸ್ಯೆ ಆಗತ್ತೆ ಅಂತ ಹೇಳಿದೆ. ಸೊ ಆ ಪ್ರಕಾರವಾಗಿ ಇವತ್ತು ಏನ್ ಪಾತ್ರ ಎಲ್ರಿಗೂ ಟಿಇಟಿಯನ್ನ ಮ್ಯಾಂಡೇಟರಿ ಮಾಡಿದ್ದಾರೆ. ಸೊ ಇನ್ ಮುಂದೆ ಸರ್ ನಾವು 12,000ಕ್ಕೆ ಹೆಂಗ್ ನೋಡಿ, ಇಲ್ಲಿ ಟೆಟ್ ಕಂಪಲ್ಸರಿ ಆಗಿದೆ ಅಂತಂದ್ರೆ ಕನಿಷ್ಠ ವೇತನವನ್ನ ನಾವು ಚಾಲೆಂಜ್ ಮಾಡ್ಬೇಕಾಗತ್ತೆ. ಇದು ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಕನಿಷ್ಠ ವೇತನ ನಮ್ಗೆ ಕೊಡ್ಲೇಬೇಕು ಅಂತೇಳಿ ಸೊ ಕೋರ್ಟ್ಗೆ ಹೋಗ್ಬೇಕಾಗತ್ತೆ. ಈ ವಿಚಾರವಾಗಿ ಅಂದ್ರೆ ಇನ್ನೊಂದು ವಿಚಾರ ಏನು ಅಂತಂದ್ರೆ ಆ ಯಾರೇ ಏನು ಆಲ್ರೆಡಿ ಏನ್ ಪಾತ್ರ ಜಾಯಿನ್ ಆಗಿದಾರಲ್ಲ, ಒಂದು 3-4 ದಿನಗಳಲ್ಲಿ ಏನು ಜಾಯಿನ್ ಆಗಿದಾರಲ್ಲ, ಯಾರ್ದು ಟಿಇಟಿ ಆಗಿಲ್ಲ, ಆ ಟಿಇಟಿ ಆದವರಲ್ಲೂ ಏನ್ ಪಾತ್ರ ಮೆರಿಟ್ ಅನ್ನ ಗಮನಿಸ್ತಾರೆ. ಟಿಇಟಿ ಯಾರ್ದಾಗಿಲ್ಲ ಸೊ ಅವರನ್ನ ನಿರ್ದಾಕ್ಷಿಣ್ಯವಾಗಿ ತೆಗೆದು ಹಾಕ್ಬೇಕು ಅಂತೇಳಿ ಮನವಿಯನ್ನ ಮಾಡಿದ್ದೀವಿ. ಇನ್ನ ನೀವ್ ಯಾರಾದ್ರೂ ಇನ್ನು ಸರ್ ಟಿಇಟಿ ಆಗಿಲ್ಲ ಅವ್ರದ್ದು, ನನ್ ಟಿಇಟಿ ಇದೆ ಅನ್ನುವಂಥವ್ರು ಯಾರಾದ್ರೂ ಇದ್ರೆ ನೀವು ಕಂಪಲ್ಸರಿ ಏನ್ ಪಾತ್ರ ಹೆಡ್ ಮಾಸ್ಟರ್ಗೆ ಹೋಗಿ ಸೊ ಟಿಇಟಿ ಆದವ್ರನ್ನ ತೆಗೆದುಕೊಳ್ಬೇಕು ಅಂತೇಳಿ ನೀವೇನಾದ್ರೂ ಮನವಿ ಮಾಡಿದ್ರೆ ಖಂಡಿತ ನಿಮಗೆ ಏನ್ ಪಾತ್ರ ಟಿಇಟಿ ಆದವರಿಗೆ ಮೊದಲ ಆದ್ಯತೆಯನ್ನ ಸರ್ಕಾರ ಕೊಡುತ್ತೆ. ಇದರಲ್ಲಿ ಯಾವುದೇ ರೀತಿ ಸಂಶಯಗಳನ್ನ ಇಟ್ಕೋಬೇಡಿ. ಹಂಗೇನಾದ್ರೂ ನಿಮ್ ಕಂಡು ಬತ್ತು ಅಂತಂದ್ರೆ ಸೊ ನನಗೆ ಏನ್ ಪಾತ್ರ ಸಂಪರ್ಕ ಮಾಡಿ. ಖಂಡಿತ ಈ ವಿಚಾರದಲ್ಲಿ ಸರ್ಕಾರನು ಏನ್ ಪಾತ್ರ ರೂಲ್ಸ್ ಗಳನ್ನ ಫಾಲೋ ಅಪ್ ಮಾಡ್ಲೇಬೇಕು, ಮಾಡುತ್ತೆ. ಹೌದಾ? ಆಮೇಲೆ ಇವ್ರಿಗೆ ಏನು ಕನಿಷ್ಠ ವೇತನ 30,000. ಸ್ನೇಹಿತರೆ, ಇಲ್ಲಿ ವಿಚಾರ ಏನು ಅಂತಂದ್ರೆ ಈ ಗೆಸ್ಟ್ ಟೀಚರ್ಗೆ ಯಾವುದೇ ಕಾರಣಕ್ಕೂ ಆಸೆ ಪಡಬೇಡಿ ನೀವು. ನಾ ಹೇಳುವಂತದ್ದು ಈ ಗೆಸ್ಟ್ ಟೀಚರ್ 12,000ದಿಂದ ನಿಮ್ ಬದುಕ ಸಾಗಿಸಕ್ಕಾಗಲ್ಲ, ನಿಮ್ ಜೀವನ ಕಂಡುಕೊಳ್ಳಕ್ ಆಗಲ್ಲ. ಲೈಫ್ ಅನ್ನ ಸ್ಪಾಯಿಲ್ ಮಾಡ್ಕೋಬೇಡಿ. ಬೇರೆ ಏನಾದ್ರೂ ಉದ್ಯೋಗ ಅವಕಾಶಗಳನ್ನ ಮಾಡ್ಕೊಳ್ಳಿ, ಬೇರೆ ಏನಾದ್ರು ಟೀಚಿಂಗ್ ಅನ್ನ ಮಾಡ್ಕೊಳ್ಳಿ, ಬೇರೆ ಏನಾದ್ರು ಒಂದು ಒಂದು ಮಕ್ಕಳಿಗೆ ಏನ್ ಪಾತ್ರ ಟ್ಯೂಷನ್ ಕ್ಲಾಸ್ ಅನ್ನ ಮಾಡಿ ಹೊರತು ಗೆಸ್ಟ್ ಟೀಚರ್ ಆಗಿ ಏನ್ ಪಾತ್ರ ಹೋಗ್ಲೇಬೇಡಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಅಲ್ಲಿ ನೋವುಗಳು ಏನ್ ಪಾತ್ರ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಾನು ಏನ್ ಪಾತ್ರ ಗೆಸ್ಟ್ ಟೀಚರ್ ಆಗಿ ಮಾಡಿದವನೇ. ಹಾಗಾಗಿ ನೀವು ಇದ್ರಲ್ಲಿ ನಾವೇನೋ ಭವಿಷ್ಯ ಐತಿ ಅಥವಾ ನಮ್ಗೆ ಏನಾದ್ರು ಆಗತ್ತೆ ಅಂತಂದ್ರೆ ಖಂಡಿತ ಅದು ಸಾಧ್ಯ ಇಲ್ಲ. ಈಗ ಒಂದೇ ಹಂತ ಏನು ಅಂತಂದ್ರೆ ಗೆಸ್ಟ್ ಟೀಚರ್ಗಳಿಗೆ ಟಿಇಟಿಯನ್ನ ಕಂಪಲ್ಸರಿ ಆಗಿದೆ. ಇನ್ನು ಮುಂದೆ ಏನ್ ಪಾತ್ರ ನಾವು ಕೋರ್ಟ್ ಅಲ್ಲಿ ಕನಿಷ್ಠ ವೇತನಕ್ಕೆ ಏನ್ ಪಾತ್ರ ಫೈಟ್ ಮಾಡುವಂತದ್ದು ಆಗತ್ತೆ. ಮುಂದಿನ ದಿನದಲ್ಲಿ ಅದು ಆಗತ್ತೆ. ಸದ್ಯದಲ್ಲೇ ಏನ್ ಪಾತ್ರ ಇದು ಆದೇಶ ಹೊರಗೆ ಬರುತ್ತೆ ಸ್ನೇಹಿತರೆ. ಯಾರೆಲ್ಲ ಕರ್ನಾಟಕ ರಾಜ್ಯದಾದ್ಯಂತ ಕಂಪಲ್ಸರಿ ಹೆಡ್ ಮಾಸ್ಟರ್ಗೆ ಎಲ್ಲ ಒಂದು ಪೇಪರ್ಸ್ ಗಳನ್ನ ಯಾರು ಅತಿ ಶಿಕ್ಷಕರಾಗಿ ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರ ಒಂದು ಆಧಾರ್ ಕಾರ್ಡ್ ಹಿಡ್ಕೊಂಡು ಅವ್ರ ಮಾರ್ಕ್ಸ್ ಕಾರ್ಡ್ ಹಿಡ್ಕೊಂಡು ಎಲ್ಲವನ್ನು ವೆರಿಫೈಡ್ ಮಾಡ್ಬೇಕು ಅಂತ ಅದನ್ನು ಹೇಳಿದೀವಿ. ಬೇಕಾಬಿಟ್ಟಿಯಾಗಿ ತಗೊಳಂಗಿಲ್ಲ, ಗುಣಮಟ್ಟಕ್ಕೆ ಏನ್ ಪಾತ್ರ ಆದ್ಯತೆಯನ್ನ ಕೊಡ್ಬೇಕು ಅಂತ ಹೇಳಿದೀವಿ. ಆ ಪ್ರಕಾರವಾಗಿ ಸರ್ಕಾರ ಮಾಡ್ತಾ ಇದೆ. ಏನಾದ್ರೂ ತಪ್ಪುಗಳು ಏನಾದ್ರೂ ಕಂಡು ಬಂದು ಅಂತಂದ್ರೆ ತಕ್ಷಣ ಏನ್ ಪಾತ್ರ ನಿಮ್ಮ ಏನು ಸಂಘಟನೆ ಇದೆಯಲ್ಲ, ಈ ಸಂಘಟನೆಗೆ ನೀವು ತಿಳಿಸಬಹುದು. ಏನೇ ಅನಾಚಾರಗಳಾದ್ರೂ ಏನೇ ಸಮಸ್ಯೆಗಳು ಬಂದ್ರು ಸಹಿತ ನಿಮ್ಗೆ ನಾವೇನ್ ಪಾತ್ರ ಸ್ಪಂದಿಸ್ತೀವಿ. ಸ್ನೇಹಿತರೆ, ಎಲ್ಲರಿಗೂ ಇದೊಂದು ಏನ್ ಪಾತ್ರ ಶುಭ ಸೂಚಕ, ಶುಭ ಸುದ್ದಿ. ಬಹಳಷ್ಟು ದಿನಗಳಿಂದ ಏನ್ ಪಾತ್ರ ಇದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಇವತ್ತು ಸಕ್ಸಸ್ ಸಿಕ್ಕಿದೆ. ಆಮೇಲೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಸರ್ ಟೀಚರ್ಸ್ ನೇಮಕಾತಿ ಆಗುತ್ತೆ. ಅದು ಇನ್ನೊಂದು ವಿಡಿಯೋದಲ್ಲಿ ನಿಮ್ಗೆ ನಾನು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.